ಎಚ್ಡಿಎಫ್ಸಿ ಬ್ಯಾಂಕ್ನ ಷೇರು ಬೆಲೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮಾರ್ಚ್ 2026ರಲ್ಲಿ ಗಣನೀಯವಾಗಿ ಕುಸಿಯಲು ಹಲವಾರು ಪ್ರಮುಖ ಕಾರಣಗಳಿವೆ. ಈ ಕುಸಿತದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. 1. ಅಧ್ಯಕ್ಷರ ಹಠಾತ್ ರಾಜೀನಾಮೆ. ಇತ್ತೀಚಿನ ಅತಿದೊಡ್ಡ ಹೊಡೆತವೆಂದರೆ ಬ್ಯಾಂಕಿನ ಪಾರ್ಟ್ ಟೈಮ್ ಅಧ್ಯಕ್ಷರಾಗಿದ್ದ ಅತನು ಚಕ್ರವರ್ತಿಯವರ ರಾಜೀನಾಮೆ. ಮಾರ್ಚ್ 18, 2026ರಂದು ಅವರು ನೀಡಿದ ರಾಜೀನಾಮೆ ಪತ್ರದಲ್ಲಿ ಬ್ಯಾಂಕಿನಲ್ಲಿ ಕಳೆದ 2 ವರ್ಷಗಳಿಂದ ನಡೆಯುತ್ತಿರುವ ಕೆಲವು ಪದ್ಧತಿಗಳು ಮತ್ತು ಘಟನೆಗಳು ನನ್ನ ವೈಯಕ್ತಿಕ ಮೌಲ್ಯಗಳು ಹಾಗೂ ನೈತಿಕತೆಗೆ ಹೊಂದಿಕೆಯಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಈ ಗಂಭೀರ ಹೇಳಿಕೆಯು ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ. 2. ಆಡಳಿತ ಮಂಡಳಿಯ ಅಸ್ಥಿರತೆ. ಅಧ್ಯಕ್ಷರ ನಿರ್ಗಮನದ ಬೆನ್ನಲ್ಲೇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಭಾವೇಶ್ ಜಾವೇರಿಯವರ ಅವಧಿಯು ಏಪ್ರಿಲ್ನಲ್ಲಿ ಕೊನೆಗೊಳ್ಳುತ್ತಿದ್ದು, ಅವರು ಮುಂದುವರಿಯಲು ಆಸಕ್ತಿ ತೋರಿಸಲಿಲ್ಲ. ದೊಡ್ಡ ಮಟ್ಟದ ನಾಯಕತ್ವ ಬದಲಾವಣೆಗಳು ಬ್ಯಾಂಕಿನ ಆಂತರಿಕ ಆಡಳಿತದ ಬಗ್ಗೆ ಪ್ರಶ್ನೆಗಳನ್ನೆತ್ತಿವೆ. 3. ವಿಲೀನದ ನಂತರದ ಸವಾಲುಗಳು. ಎಚ್ಡಿಎಫ್ಸಿ ಲಿಮಿಟೆಡ್ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ವಿಲೀನದ ನಂತರ ಬ್ಯಾಂಕ್ ಕೆಲವು ಹಣಕಾಸಿನ ಸವಾಲುಗಳನ್ನು ಎದುರಿಸುತ್ತಿದೆ. ಠೇವಣಿ ಸಂಗ್ರಹಣೆಯಲ್ಲಿ ನಿಧಾನಗತಿ. ಸಾಲ ನೀಡುವ ವೇಗಕ್ಕೆ ಹೋಲಿಸಿದರೆ ಹೊಸ ಠೇವಣಿಗಳನ್ನು ಪಡೆಯುವುದು ಬ್ಯಾಂಕ್ಗೆ ಕಷ್ಟವಾಗುತ್ತಿದೆ. ಎಲ್ಡಿಆರ್ ಲೋನ್ ಟು ಡಿಪಾಸಿಟ್ ರೇಷಿಯೋ. ಬ್ಯಾಂಕ್ ತನ್ನಲ್ಲಿರುವ ಠೇವಣಿಗಿಂತ ಹೆಚ್ಚು ಸಾಲ ನೀಡುತ್ತಿರುವುದು, ಸುಮಾರು 100% ಹತ್ತಿರ ಇರುವುದು ಲಾಭದ ಮೇಲೆ ಪರಿಣಾಮ ಬೀರಬಹುದು ಎಂಬ ಭೀತಿಯಿದೆ. 4. ಮಾರುಕಟ್ಟೆ ಮತ್ತು ತಾಂತ್ರಿಕ ಕಾರಣಗಳು. ಷೇರುಬೆಲೆ ಕುಸಿತ. ಕೇವಲ ಮಾರ್ಚ್ 19ರಂದೇ ಷೇರುಬೆಲೆ ಸುಮಾರು 8%ಕ್ಕಿಂತ ಹೆಚ್ಚು ಕುಸಿದು ರೂಪಾಯಿ 772ರ ಹಂತಕ್ಕೆ ತಲುಪಿತು. 2026ರ ಆರಂಭದಿಂದ ಇಲ್ಲಿಯವರೆಗೆ ಷೇರು ಸುಮಾರು 21%ದಷ್ಟು ಕುಸಿದಿದೆ. ಬೋನಸ್ ಷೇರುಗಳ ಪರಿಣಾಮ. ಅಕ್ಟೋಬರ್ 2025ರಲ್ಲಿ ಬ್ಯಾಂಕ್ 1:1 ಬೋನಸ್ ಷೇರುಗಳನ್ನು ನೀಡಿತ್ತು. ಇದರಿಂದಾಗಿ ತಾಂತ್ರಿಕವಾಗಿ ಷೇರುಬೆಲೆ ಹೊಂದಾಣಿಕೆಯಾಗಿ ಅರ್ಧದಷ್ಟು ಕಡಿಮೆಯಾಗಿತ್ತು. 5. ತಕ್ಷಣದ ಕ್ರಮಗಳು. ಪರಿಸ್ಥಿತಿಯನ್ನು ನಿಭಾಯಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಕೆಸಿ ಮಿಸ್ತ್ರಿ ಅವರನ್ನು 3 ತಿಂಗಳ ಅವಧಿಗೆ ಮಧ್ಯಂತರ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಬ್ಯಾಂಕಿನ ಕಾರ್ಯಚಟುವಟಿಕೆ ಮತ್ತು ಲಾಭದಾಯಕತೆ ಉತ್ತಮವಿದೆ ಎಂದು ಮ್ಯಾನೇಜ್ಮೆಂಟ್ ಭರವಸೆ ನೀಡಿದ್ದರೂ ಮಾರುಕಟ್ಟೆ ಇನ್ನೂ ಎಚ್ಚರಿಕೆಯಿಂದಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.